ಹಾಯ್ ಫ್ರೆಂಡ್ಸ್, ಇವತ್ತು ಬಾಳೆದಿಂಡು ಪಲ್ಯ ಮಾಡ್ತಾಯಿದ್ದೀನಿ. ಬಾಳೆದಿಂಡು ಪಲ್ಯಗೆ ಈ ದಿಂಡು ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದು ಈ ಥರ ಎಲ್ಲ ಲೇಯರ್ ತೆಗೆದುಬಿಡಬೇಕು, ಬಲ್ತಿರೋದೆಲ್ಲ ಈ ಥರ ಎಳೆದು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಬಿಳ್ಳೆ ಬಿಳ್ಳೆ ಕಟ್ ಮಾಡಿಕೊಂಡು ಆಮೇಲೆ ಈ ಥರ ಮತ್ತು ಸಣ್ಣಗೆ ಹಿಂಗೆ ಕಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಟ್ ಮಾಡ್ಕೊಂಡಿದ್ದೀನಿ ಬಾಳೆದಿಂಡೆಲ್ಲ. ಕಟ್ ಮಾಡಿದ ತಕ್ಷಣ ಬೇಗ ನೀರಿಗೆ ಹಾಕಬೇಕು, ಇಲ್ಲಾಂದರೆ ಕಪ್ಪಾಗುತ್ತೆ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗೋಗುತ್ತೆ ಇದು. ಈಗ ಒಂದು 5 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು 6 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ರೋಸ್ಟ್ ಹಾಕಿ ಸ್ವಲ್ಪ ಸಾಸಿವೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ದಿಂಡು ಕಟ್ ಮಾಡ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಆಗಾಗ ಹೀಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಒಂದು 5-10 ನಿಮಿಷ ಕುದಿಸ್ಬೇಕು. ಈಗ ಬೆಂದಿದೆಯೇನೋ ನೋಡೋಣ. ಬೆಂದಿದೆ ದಿಂಡು. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಂಡ್ಕೋಬೇಕು. ಈಗ ರುಚಿಕರವಾದ ಪಲ್ಯ ರೆಡಿಯಾಗಿದೆ. ಫ್ರೆಂಡ್ಸ್, ಬಾಳೆದಿಂಡು ಪಲ್ಯ ಯಾರಿಗೆಲ್ಲ ಇಷ್ಟನೋ ಅವರು ಸಬ್ಸ್ಕ್ರೈಬ್